ಮಹತ್ವದ ಬೆಳವಣಿಗೆಯಲ್ಲಿ ಅಮೆರಿಕ ಸರ್ಕಾರ ಬಂದಾಗ್ಬಿಟ್ಟಿದೆ. ಎಸ್, ಜಗತ್ತಿನ ಸೋ ಕಾಲ್ಡ್ ದೊಡ್ಡಣ್ಣ ಬಾಗಿಲು ಹಾಕೊಂಡಿದೆ. ಟ್ರಂಪ್ ಆಡಳಿತಕ್ಕೆ ಅಮೆರಿಕ ಸಂಸತ್ತು ದುಡ್ಡು ಕೊಡಲ್ಲ ಅಂದಿದ್ದು ಸರ್ಕಾರವೇ ಬಂದ್ ಹೋಗಿದೆ. ಪರಿಣಾಮ ಸುಮಾರು 7.5 ಲಕ್ಷ ಅಮೆರಿಕನ್ ಸರ್ಕಾರಿ ನೌಕರರು ಕೆಲಸ ಕಳೆದುಕೊಳ್ಬೇಕಾಗತ್ತೆ. ರಾಷ್ಟ್ರೀಯ ಪಾರ್ಕ್ ಸ್ಮಾರಕಗಳನ್ನ ಮೇಂಟೈನ್ ಮಾಡೋಕು ದುಡ್ಡಿಲ್ಲ ಅಂತ ಹೇಳ್ತಿದ್ದಾರೆ. ಹೀಗಾಗಿ ಜಗತ್ತಿನ ಮುಂದೆ ಅಮೆರಿಕ ಭಾರಿ ಮುಜುಗರವನ್ನ ಅನುಭವಿಸ್ತಾ ಇದೆ. ಶಟ್ ಡೌನ್ ಆದಾಗ ಅಮೆರಿಕ ಸರ್ಕಾರ ತನ್ನ ಅನಗತ್ಯ ಕೆಲಸಗಳನ್ನ ನಿಲ್ಲಿಸಬೇಕಾಗತ್ತೆ. ಕೇವಲ ರಾಷ್ಟ್ರೀಯ ಭದ್ರತೆ, ರಕ್ಷಣೆ, ಕಾನೂನು ಜಾರಿ, ಆರೋಗ್ಯ ಇತರ ಅವಶ್ಯಕ ಕೆಲಸಗಳಿಗೆ ಮಾತ್ರ ದುಡ್ಡು ಸಿಗತ್ತೆ. ಅಮೆರಿಕ ಸೇನೆ, FBI ನಂತಹ ಕಾನೂನು ಜಾರಿ ಸಂಸ್ಥೆಗಳು, ರಕ್ಷಣಾ ಸಂಸ್ಥೆಗಳು ಮಾತ್ರ ಕೆಲಸ ಮಾಡಬಹುದು. ಆದ್ರೆ ಆಡಳಿತ ಕೆಲಸಗಳು, NIH, ನಾಸಾದಂತ ರಿಸರ್ಚ್ ಏಜೆನ್ಸಿ, ಪರಿಸರ ಸಂರಕ್ಷಣೆ ಕೆಲಸ ಇದಕ್ಕೆಲ್ಲ ದುಡ್ಡು ಸಿಗಲ್ಲ. ಈಗ ಆಲ್ರೆಡಿ ಟ್ರಂಪ್ ಆಡಳಿತ ಎಲ್ಲ ಇಲಾಖೆಗಳಿಗೆ ಶಟ್ ಡೌನ್ ಪ್ರಕ್ರಿಯೆಗಳನ್ನ ಜಾರಿ ಮಾಡಿ ಅಂತ ಹೇಳ್ಬಿಟ್ಟಿದೆ. ಅಮೆರಿಕ ಸರ್ಕಾರ ಬಂದಾಗೋದ್ರಿಂದ ಹಣಕಾಸು ಮಾರ್ಕೆಟ್, ಕರೆನ್ಸಿ ಮಾರ್ಕೆಟ್, ಜಾಗತಿಕ ವ್ಯಾಪಾರ, ವ್ಯವಹಾರ, ಸಂಚಾರ ವ್ಯವಸ್ಥೆ ಎಲ್ಲದೂ ಅಸ್ಥಿರ ಆಗುತ್ತೆ. 2018ರಲ್ಲೂ ಕೂಡ ಸರ್ಕಾರ ಶಟ್ ಡೌನ್ ಆಗಿದ್ರಿಂದ ಅಮೆರಿಕ $11 ಬಿಲಿಯನ್ ಲಾಸ್ ಮಾಡ್ಕೊಂಡಿತ್ತು. ಫುಲ್ ವಿಡಿಯೋಗಾಗಿ ರಿಲೇಟೆಡ್ ಲಿಂಕ್ ಕ್ಲಿಕ್ ಮಾಡಿ.